Hello everyone. In this video, we are going to discuss about the monetary working capital adjustment (MWCA), and you know the theoretical background of monetary working capital. This adjustment indicates the insufficiency of working capital, or we can say that excess of working capital required because of the effect of price changes or inflation, right? ಇನ್ಫ್ಲೇಷನ್ ಇಂದಾಗಿ ನೀವೇನು ಅನ್ಕೊಂಡಿರ್ತೀರಿ ಇಷ್ಟು ವರ್ಕಿಂಗ್ ಕ್ಯಾಪಿಟಲ್ ಇದೆ ಅಂತ ಎಚ್ ಸಿ ಏನು ಹೇಳಿರುತ್ತೆ. ನಾರ್ಮಲಿ ನಾವೇನು ಅನ್ಕೊಂಡಿರೋದಂದ್ರೆ ಎಚ್ ಸಿ ಏನು ಹೇಳಿರುತ್ತೆ ಟ್ರೆಡಿಷನಲ್ ಅಕೌಂಟಿಂಗ್ ಸಿಸ್ಟಮ್. ಬಟ್ ಆ್ಯಕ್ಚುಲಿ ಅಷ್ಟು ಇರೋದಿಲ್ಲ, ಅದರ ರಿಯಲ್ ವರ್ತ್ ಕಡಿಮೆ ಆಗುತ್ತೆ ಅನ್ನೋದನ್ನು ವರ್ಕಿಂಗ್ ಕ್ಯಾಪಿಟಲ್ ಮಂಟರ್ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಹೇಳುತ್ತೆ, ರೈಟ್? ಈಗ ಇಲ್ಲಿ ಒಂದು ಸಿಂಪಲ್ ಬೇಸ್ ಪ್ರಾಬ್ಲಮನ್ನು ನಾವು ಡಿಸ್ಕಸ್ ಮಾಡೋಣ. ನಂತರ ನಾವು ಎಕ್ಸಾಮ್ ಓರಿಯೆಂಟೆಡ್ ಪ್ರಾಬ್ಲಮ್ ಒಂದೆರಡಿದೆ, ಅದನ್ನು ಡಿಸ್ಕಸ್ ಮಾಡಿ. ಈಗ ದಿಸ್ ಪ್ರಾಬ್ಲಮ್ ಐ ಥಿಂಕ್ ನಿಮ್ಮ ನೋಟ್ಸ್ ಮೆಟೀರಿಯಲ್ ಅಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಬಟ್ ಐ ಥಾಟ್ ಇಟ್ ವುಡ್ ಬಿ ಬೆಟರ್ ಇಫ್ ಐ ಡಿಸ್ಕಸ್ ದಿಸ್ ಆ್ಯಂಡ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಟೂ ಪ್ರಾಬ್ಲಮ್ಸ್ ರಿಲೇಟೆಡ್ ಟು MWC ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್, ರೈಟ್? ಇಲ್ಲಿ ಈ ಕ್ವಶನ್ ಬೇಸ್ ಕ್ವಶನ್, ಸಿಂಪಲ್ ಕ್ವಶನ್ ಅನ್ನು ತಗೊಂಡಿರುವಂಥದ್ದು. ಕ್ಯಾಲ್ಕುಲೇಟ್ ದ MWCA ಫ್ರಮ್ ದಿ ಫಾಲೋವಿಂಗ್ ಡಾಟಾ ಅಂತ ಕೇಳಿದ್ದಾರೆ. ಪರ್ಟಿಕ್ಯುಲರ್ಸ್ ಇದೆ, ಓಪನಿಂಗ್ ಕ್ಲೋಸಿಂಗ್ ಇನ್ಫಾರ್ಮೇಷನ್, ಡೆಟಾಸ್, ಕ್ರೆಡಿಟಾಸ್, ಇಂಡೆಕ್ಸ್ ನಂಬರ್ ಹೇಳಿದ್ದಾರೆ. ಈಗ ಡೆಟಾಸ್ ನಿಮ್ಗೆ ಗೊತ್ತಿದೆ, ಇಲ್ಲಿ ಅದೇ ಏನೋ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ ಆ ರೀತಿ ಬಂದಾಗ ಅದು ಕರೆಂಟ್ ಅಸೆಟ್ ಅನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ. ಕ್ರೆಡಿಟರ್ಸ್ ರೆಪ್ರೆಸೆಂಟ್ ದ ಕರೆಂಟ್ ಲಯಬಿಲಿಟಿ. ಇಂಡೆಕ್ಸ್ ನಂಬರ್ ಕೊಟ್ಟಿದ್ದಾರೆ. ಈಗ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ನ ಸಿಂಪಲ್ ಈಕ್ವೇಷನ್ ಯೂಸ್ ಮಾಡಿ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಆ ಈಕ್ವೇಷನ್ ಏನಪ್ಪ ಅಂತ ಹೇಳಿದರೆ ಸಿ ಮೈನಸ್ ಒ ಮೈನಸ್ IA, that is index of average index ಅದು, into C divided by IC. ಇಲ್ಲಿ here IC means the closing index, and minus O divided by IO. That IO refers to closing opening index, right? O represent the opening values. Okay. ಇಲ್ಲಿ ಫಸ್ಟ್ ಆಫ್ ಆಲ್ ಸಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನಮಗೆ ಎಕ್ಸ್ಪ್ಲನೇಷನ್ ಡಿಸ್ಕ್ರಿಪ್ಷನಲ್ಲಿ ಇದೆ, ನಿಮ್ಮ ಥಿಯರಿ ನೋಟ್ಸ್ನ ಅಲ್ಲಿ ಡೀಟೇಲ್ಸ್ ಇದೆ. ವಾಟ್ ಈಸ್ ಸಿ ಅಂತೇಳಿ. ಸಿ ಅಂತ ಹೇಳಿದ್ರೆ ಇಲ್ಲಿ ಕ್ಲೋಸಿಂಗ್ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್ ಅದು, ಓಕೆ. ಆ್ಯಂಡ್ ಓ ಅಂತ ಹೇಳಿದರೆ ಓಪನಿಂಗ್ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್, ರೈಟ್? ಸೊ ಸಿ ಮೀನ್ಸ್ ಕ್ಲೋಸಿಂಗ್ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್ ಆ್ಯಂಡ್ ಓ ಮೀನ್ಸ್ ಓಪನಿಂಗ್ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್. ಇಲ್ಲಿ ಯು ಶುಡ್ ನೋಟ್, ಕೋಸಾದಲ್ಲಿ ಆ ಡಿಸ್ಕ್ರಿಪ್ಷನ್ಸ್ಗಳೇ ಬೇರೆ, ಅದರ ಸಿ ಎಕ್ಸ್ಪ್ಲನೇಷನ್ ಬೇರೆ, ಓ ಎಕ್ಸ್ಪ್ಲನೇಷನ್ ಬೇರೆ. ಇದು MWCA, ಇಲ್ಲಿ ಸಿ ಎಕ್ಸ್ಪ್ಲನೇಷನ್ ಬೇರೆ, ಓ ಎಕ್ಸ್ಪ್ಲನೇಷನ್ ಬೇರೆ. ಅದನ್ನು ಇಲ್ಲಿ ನಾವು ನೋಟ್ ಮಾಡ್ಕೋಬೇಕು, ರೈಟ್? ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಗೊತ್ತಿದೆ ನಮಗೆ, ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ. ಇಲ್ಲಿರುವಂಥ ಕರೆಂಟ್ ಅಸೆಟ್ ಯಾವುದು? ಡೆಟಾರ್. ಕರೆಂಟ್ ಲಯಬಿಲಿಟಿ ಇರುವಂಥದ್ದು ಕ್ರೆಡಿಟರ್ಸ್, ರೈಟ್? ಈಗ ಕ್ಲೋಸಿಂಗ್ ವರ್ಕಿಂಗ್ ಕ್ಯಾಪಿಟಲ್, ಈಗ ಸಿ ಬೇಕು ನಮಗೆ. ಕ್ಲೋಸಿಂಗ್ ವರ್ಕಿಂಗ್ ಕ್ಯಾಪಿಟಲನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಕ್ಲೋಸಿಂಗ್ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಇಲ್ಲಿ ಕ್ಲೋಸಿಂಗ್ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್, ರೈಟ್? ಸೊ ಅದನ್ನು ಹೇಗೆ ಕ್ಲೋಸಿಂಗ್ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲನ್ನು ಕ್ಯಾಲ್ಕುಲೇಟ್ ಮಾಡೋದು? ಸೊ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನಂತ ಗೊತ್ತಿದೆ ನಮಗೆ. ಮಾನಿಟರಿ ಅಸೆಟ್ಸ್ ಅಥವಾ ಇಲ್ಲ ಅದನ್ನು ನಾವು ಇನ್ ಸಿಂಪಲ್ ಕರೆಂಟ್ ಅಸೆಟ್ ಅಂತ ನಾವು ಕರಿತೇವೆ ಅಕೌಂಟಿಂಗಲ್ಲಿ. ಬಟ್ ಇಲ್ಲಿ ಇನ್ಫ್ಲೇಷನ್ ಅಕೌಂಟಿಂಗ್ ಮಾಡುವಾಗ ಮಾನಿಟರಿ ಅಸೆಟ್ ಮತ್ತು ಮಾನಿಟರಿ ಲಯಬಿಲಿಟಿ ಅಂತ ಕರಿತೇವೆ. ಮನಿಗೆ ಸಂಬಂಧಪಟ್ಟಂಥ ಅಸೆಟ್ ಮತ್ತು ಲಯಬಿಲಿಟಿಯನ್ನು ಮಾತ್ರ ಇಲ್ಲಿ ಕನ್ಸಿಡರ್ ಮಾಡೋ ಕಾರಣ ಅದು ಮಾನಿಟರಿ ಅಸೆಟ್ ಮತ್ತು ಮಾನಿಟರಿ ಲಯಬಿಲಿಟಿ ಆಗುತ್ತೆ, ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲಯಬಿಲಿಟಿಗೆ ಬದಲಾಗಿ, ರೈಟ್? ಸೊ ಅದು ಕ್ಲೋಸಿಂಗ್ ಬೇಕು ನಮಗೆ. ಕ್ಲೋಸಿಂಗ್ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್ ಬೇಕು ಅಂತ ಆದರೆ ಕ್ಲೋಸಿಂಗ್ ಮಾನಿಟರಿ ಅಸೆಟ್ಸ್ ಮೈನಸ್ ಕ್ಲೋಸಿಂಗ್ ಮಾನಿಟರಿ ಲಯಬಿಲಿಟಿ ತಗೊಂಡ್ರೆ ಆಯಿತು. CMA, ಕ್ಲೋಸಿಂಗ್ ಮಾನಿಟರಿ ಅಸೆಟ್ ಮೈನಸ್ ಕ್ಲೋಸಿಂಗ್ ಮಾನಿಟರಿ ಲಯಬಿಲಿಟಿ. ಈಗ ಕ್ಲೋಸಿಂಗ್ ಮಾನಿಟರಿ ಅಸೆಟ್ ಅಂತ ಇರೋದು ಇಲ್ಲಿ ಡೆಟಾಸ್ ಮಾತ್ರ. ಸೊ 7,000 ಆಗುತ್ತೆ. 7,000 ಮೈನಸ್ 4,600 ಎಷ್ಟಾಯ್ತದು? 2,400 ಈಸ್ ದ ಸಿ, ಕ್ಲೋಸಿಂಗ್ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್. ರಿಮೆಂಬರ್, ಅದು ಸಿ ರೆಪ್ರೆಸೆಂಟ್ ಕ್ಲೋಸಿಂಗ್ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್, ರೈಟ್? ಈಗ ನಮಗೆ ಓಪನಿಂಗ್ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್ ಬೇಕು. ಅದನ್ನು ಹೇಗೆ ಮಾಡ್ಬೋದು? ಓಪನಿಂಗ್ ಮಾನಿಟರಿ ಅಸೆಟ್ ತಗೊಳ್ಳಿ, 5,000 ಇದೆ. ಓಪನಿಂಗ್ ಮಾನಿಟರಿ ಲಯಬಿಲಿಟಿ ತಗೊಳ್ಳಿ, 4,000 ಇದೆ. OMA ಮತ್ತು OML. 5,000 ಮೈನಸ್ 4,000 1,000, ರೈಟ್? ಈಗ ಸಿ ಸಿಕ್ತು, ಓ ಸಿಕ್ತು. ನಂತರ ಇಂಡೆಕ್ಸ್, ಅವರೇಜ್ ಇಂಡೆಕ್ಸ್ ಎಷ್ಟು? 100 ಪ್ಲಸ್ 120 ಡಿವೈಡ್ ಬೈ 2 ಮಾಡಿದರೆ ಅವರೇಜ್ ಇಂಡೆಕ್ಸ್ ಸಿಗುತ್ತೆ, ಅದು 110 ಆಗುತ್ತೆ. ಆ್ಯಂಡ್ ಇಲ್ಲಿ ಸಿ ಆಲ್ರೆಡಿ ಗೊತ್ತಿದೆ ನಮಗೆ, ಓ ಗೊತ್ತಿದೆ, ಅದೇ ಈಗ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರುವಂಥದ್ದು. ಇಲ್ಲಿ ಏನು ಸಿ ಓ ಬರೀತೀರ ಅದೇ ವ್ಯಾಲ್ಯೂಸ್ ಇಲ್ಲಿ ಬರೆಯುವಂಥದ್ದು. ಆ್ಯಂಡ್ IC ಇಂಡೆಕ್ಸ್ ಆಫ್ ಕ್ಲೋಸಿಂಗ್ ಗೊತ್ತಿದೆ 120, ಇಂಡೆಕ್ಸ್ ಫಾರ್ ಓಪನಿಂಗ್ 100 ಗೊತ್ತಿದೆ. ಕ್ಲಿಯರ್? ಇದಕ್ಕೆ ಬೇಕಾದಂಥ ಎಲ್ಲ ಇನ್ಫಾರ್ಮೇಷನ್ಸ್ ನಮಗೆ ಸಿಕ್ತು. ಈಗ ನಾವು ಅದನ್ನು ಇನ್ಸರ್ಟ್ ಮಾಡೋಣ, ಆ ಇನ್ಫಾರ್ಮೇಷನನ್ನು ಈ ಈಕ್ವೇಷನ್ಗೆ ಇನ್ಸರ್ಟ್ ಮಾಡೋಣ.
ಈಗ ಇಲ್ಲಿ ಸಿ ಅಂತ ಹೇಳಿದರೆ 2400 ಕ್ಲೋಸಿಂಗ್ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್, ಆ್ಯಂಡ್ ಓ ಅಂತ ಹೇಳಿದರೆ 1000 ಓಪನಿಂಗ್ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್, ಆ್ಯಂಡ್ ಐ ಎ ಅಂತ ಹೇಳಿದರೆ ಅವರೇಜ್ ಇಂಡೆಕ್ಸ್ 100 + 120 / 2 ಅದು 110 ಆಗುತ್ತೆ. ಆ್ಯಂಡ್ ಇಲ್ಲಿ ಸಿ 2400 ಇಂಡೆಕ್ಸ್ ಕ್ಲೋಸಿಂಗ್ ಎಷ್ಟು 120 ಇಲ್ಲಿ ಬರೆದಿದ್ದೇವೆ. ಆ್ಯಂಡ್ ಇಲ್ಲಿ ಓ ಅಂತ ಹೇಳಿದರೆ 1000 ಓಪನಿಂಗ್ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್ ಬರೆದಿದ್ದೇವೆ. ಆ್ಯಂಡ್ ಐ ಒ ಅಂತ ಹೇಳಿದರೆ ಓಪನಿಂಗ್ ಪ್ರೈಸ್ ಇಂಡೆಕ್ಸ್ ಅಥವಾ ಇಂಡೆಕ್ಸ್ 100. ಓಕೆ, ಅದನ್ನು ಸಿಂಪ್ಲಿಫೈ ಮಾಡಿದಾಗ 1400 - 110 × 20 - 10 ಅಂದರೆ 1100 ಬಂತು. 1400 - 1100 300. This is the simple version of monetary working capital adjustment. ಓಕೆ, ಇದು ಏನಂದರೆ ಯಾವಾಗ ದ ಪ್ರಾಬ್ಲಮ್ ಇನ್ಫಾರ್ಮೇಷನ್ಸ್ ಆರ್ ವೆರಿ ಡೈರೆಕ್ಟ್ ಆ್ಯಂಡ್ ವೆರಿ ಸಿಂಪಲ್. ಇಲ್ಲಿ ನೇರವಾಗಿ ಒಂದು ಇಂಡೆಕ್ಸ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಓಪನಿಂಗ್ ಎಷ್ಟು ಕ್ಲೋಸಿಂಗ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ಸಲ ಡೈರೆಕ್ಟಾಗಿ ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಬಿಡ್ತಾರೆ, ಓಪನಿಂಗ್ ಮತ್ತು ಕ್ಲೋಸಿಂಗ್. ಬಟ್ ಇಲ್ಲಿ ಈ ಕೇಸಲ್ಲಿ ಏನು ಕೊಟ್ಟಿದ್ದಾರೆ, ಡೇಟಾಸ್ ಕ್ರೆಡಿಟಾರ್ ಕೊಟ್ಟಿದ್ದಾರೆ. ನಾವು ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್ ಓಪನಿಂಗ್ ಮತ್ತು ಕ್ಲೋಸಿಂಗನ್ನು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಇದು ಸಿಂಪಲ್ ವರ್ಷನ್ ಆಫ್ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್, ರೈಟ್. ಈಗ ನೆಕ್ಸ್ಟ್ ಈ ಪ್ರಾಬ್ಲಮ್ ನೋಡೋಣ. From the following information, as per historical cost accounting method, compute monetary working capital adjustment under current cost accounting method ಅಂತ ಕೇಳಿದ್ದಾರೆ, ರೈಟ್. ಸೊ ಅಕೌಂಟ್ ರಿಸಿವೇಬಲ್ ಇನ್ಫಾರ್ಮೇಷನ್ ಇದೆ, ಅಕೌಂಟ್ ಪೇಯಬಲ್ ಇನ್ಫಾರ್ಮೇಷನ್ ಇದೆ. ಅಕೌಂಟ್ ರಿಸಿವೇಬಲ್ ನಿಮ್ಗೆ ಗೊತ್ತಿದೆ, ಇಟ್ ಇನ್ಕ್ಲೂಡ್ಸ್ ಬೋತ್ ಡೆಟಾರ್ಸ್ ಆಸ್ ವೆಲ್ ಆಸ್ ಬಿಲ್ಸ್ ರಿಸಿವೇಬಲ್. ಅಕೌಂಟ್ ಪೇಯಬಲ್ ಇನ್ಕ್ಲೂಡ್ಸ್ ಬೋತ್ ಕ್ರೆಡಿಟಾರ್ಸ್ ಆಸ್ ವೆಲ್ ಆಸ್ ಬಿಲ್ಸ್ ಪೇಯಬಲ್. ಆ್ಯಂಡ್ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್ ಇನ್ಫಾರ್ಮೇಷನ್ ಇದೆ, ದಟ್ ಈಸ್ ನಥಿಂಗ್ ಬಟ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು. ಇಲ್ಲಿ ಕರೆಂಟ್ ಮಾನಿಟರಿ ಅಸೆಟ್ ಯಾವುದಾಗುತ್ತೆ, ಅಕೌಂಟ್ ರಿಸಿವೇಬಲ್. ಮಾನಿಟರಿ ಲಯಬಿಲಿಟಿ ಯಾವುದಾಗುತ್ತೆ, ಅಕೌಂಟ್ ಪೇಯಬಲ್. ಸೊ ಈ ಎರಡು ಡಿಫರೆನ್ಸಸ್ ಇದಾಗಿದೆ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್. 7000 - 3850 3150 ಆಗುತ್ತೆ. 12600 - 6440 6160 ಆಗುತ್ತೆ. ಪ್ರೈಸ್ ಇಂಡೆಕ್ಸ್ ಫಾರ್ ಮೆಟೀರಿಯಲ್ಸ್, ಪ್ರೈಸ್ ಇಂಡೆಕ್ಸ್ ಫಾರ್ ಫಿನಿಶ್ಡ್ ಗುಡ್ಸ್. ಓಕೆ, ಇದೇನಿದು ಪ್ರೈಸ್ ಇಂಡೆಕ್ಸ್ ಫಾರ್ ಮೆಟೀರಿಯಲ್ ಮತ್ತು ಫಿನಿಶ್ಡ್ ಗುಡ್ಸ್ ಅಂತ ಕೊಟ್ಟಿದ್ದಾರೆ. ಯೂಶ್ವಲಿ ನಾವು ಹಿಂದಿನ ಪ್ರಾಬ್ಲಮಲ್ಲಿ ನೋಡಿದಾಗೆ ನಮಗೆ ಅಲ್ಲಿ ಏನಾಗಿದೆ, ಇಂಡೆಕ್ಸ್ ನಂಬರ್ ಓಪನಿಂಗ್ ಮತ್ತು ಕ್ಲೋಸಿಂಗ್ ಅಂತ ಇರ್ತಾ ಇತ್ತು. ಇಲ್ಲಿ ಏನು ಎರಡೆರಡು ಇಂಡೆಕ್ಸ್ ಕೊಟ್ಟಿದ್ದಾರೆ. ಇಂಡೆಕ್ಸ್ ಫಾರ್ ಮೆಟೀರಿಯಲ್ಸ್ ಓಪನಿಂಗ್ ಕ್ಲೋಸಿಂಗ್ ಇದೆ, ಇಂಡೆಕ್ಸ್ ಫಾರ್ ಫಿನಿಶ್ಡ್ ಗೂಡ್ಸ್ ಓಪನಿಂಗ್ ಕ್ಲೋಸಿಂಗ್ ಇದೆ. ಸೊ ಈ ರೀತಿ ಕೊಟ್ಟಾಗ ವೆನ್ ಯು ಹ್ಯಾವ್ ಮೋರ್ ದೆನ್ ಒನ್ ಇಂಡೆಕ್ಸ್, ಅಂದರೆ ಒಂದು ಅಬ್ಸಲ್ಯೂಟ್ ಇಂಡೆಕ್ಸ್ ಇಲ್ಲದೆ ಇದ್ದಾಗ ಯು ಕೆನಾಟ್ ಫಾಲೋ ದಿಸ್ ಫಾರ್ಮುಲಾ. ಈ ಫಾರ್ಮುಲಾವನ್ನು ನಾವು ಅಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಡೈರೆಕ್ಟ್ ಆದ ಇನ್ಫಾರ್ಮೇಷನ್ ಇದೆ, ಅದನ್ನು ಮಾಡ್ಬೋದು. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ನಾವು ಇಂಡಿವಿಜುವಲ್ ಆಗಿ ಅದಕ್ಕೆ ಏನು ಪ್ರೈಸ್ ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ವಾಟ್ ಈಸ್ ದ ಸಿ ಸಿ ಎ ವ್ಯಾಲ್ಯೂ, ವಾಟ್ ಈಸ್ ಎಚ್ ಸಿ ಎ ವ್ಯಾಲ್ಯೂ ಅಂತ ಇಂಡಿವಿಜುವಲ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಹೇಗೆ ಅಂತ ನೋಡೋದಾದರೆ ತುಂಬ ಸಿಂಪಲ್ ಇದೆ, ಹೇಳ್ತೇನೆ. ಫಸ್ಟಿಗೆ ಅಕೌಂಟ್ ರಿಸೀವೇಬಲ್ ತಗೊಂಡು, ಈಗ ಎರಡು ಇನ್ಫಾರ್ಮೇಷನ್ ಇರುತ್ತೆ, ಅಕೌಂಟ್ ರಿಸೀವೇಬಲ್ ಮತ್ತು ಅಕೌಂಟ್ ಪೇಯಬಲ್ಗೆ ಸಂಬಂಧಪಟ್ಟಾಗೆ ಅಲ್ವಾ. ಅಕೌಂಟ್ ರಿಸೀವೇಬಲ್ನ ಸಿ ಸಿ ಎ ವ್ಯಾಲ್ಯೂ ಮತ್ತು ಎಚ್ ಸಿ ಎ ವ್ಯಾಲ್ಯೂ ಎಷ್ಟು, ಅಕೌಂಟ್ ಪೇಯಬಲ್ನ ಸಿ ಸಿ ಎ ಮತ್ತು ಎಚ್ ಸಿ ಎ ವ್ಯಾಲ್ಯೂ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇರುವಂಥದ್ದು. ಓಕೆ, ಈಗ ಸಿ ಸಿ ಎ ಎಚ್ ಸಿ ಎ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಇನ್ಫಾರ್ಮೇಷನು, ಅದೇ ಎಚ್ ಸಿ ಎ ವ್ಯಾಲ್ಯೂ, ಅದು ಹಿಸ್ಟಾರಿಕಲ್ ಕಾಸ್ಟ್. ನಾವೀಗ ಸಿ ಸಿ ಎ ವ್ಯಾಲ್ಯೂ ಎಷ್ಟು, ಅಕೌಂಟ್ ರಿಸೀವೇಬಲ್ ಮತ್ತು ಅಕೌಂಟ್ ಪೇಯಬಲ್ ಡಿಫ್ರೆಂಟ್ ಬಿಗಿನಿಂಗ್ ಆಫ್ ದಿ ಇಯರ್ ಮತ್ತು ಎಂಡ್ ಆಫ್ ದಿ ಇಯರ್ ಎಷ್ಟು ಅಂತ ನೋಡಬೇಕು. ಸೊ ಫಸ್ಟಿಗೆ ಅಕೌಂಟ್ ರಿಸೀವೇಬಲ್ ಅಂತ ಬರೀರಿ ಪರ್ಟಿಕ್ಯುಲರ್ಸ್ ಕಾಲಮಲ್ಲಿ. January 1st 2013ಗೆ ಬಿಗಿನಿಂಗ್, ವಾಟ್ ಈಸ್ ದ ವರ್ತ್ ಆಫ್ ಅಕೌಂಟ್ ರಿಸೀವೇಬಲ್ 7000. ಈಗ ಪ್ರೈಸ್ ಇಂಡೆಕ್ಸ್ ಅಪ್ಲಿಕೇಬಲ್ ಯಾವುದು ಇದಕ್ಕೆ ಅಂತೇಳಿ ಇಂಪಾರ್ಟೆಂಟ್. ಸೊ ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಏರಿಯಾ. ಇದು ಗೊತ್ತಾದರೆ ನಮಗೆ ಈ ಪ್ರಾಬ್ಲಮಲ್ಲಿ ಏನಿಲ್ಲ, ಇಟ್ಸ್ ವೆರಿ ಈಸಿ ಆ್ಯಂಡ್ ಓನ್ಲಿ ದ ಕ್ಯಾಲ್ಕುಲೇಷನ್ ಆರ್ ಲೆಫ್ಟ್. ಸೊ ಪ್ರೈಸ್ ಇಂಡೆಕ್ಸ್ ಫಾರ್ ಮೆಟೀರಿಯಲ್ಸ್ ಮತ್ತು ಪ್ರೈಸ್ ಇಂಡೆಕ್ಸ್ ಫಾರ್ ಫಿನಿಶ್ಡ್ ಗೂಡ್ಸ್ ಅಂತ ಇದೆ. ಈಗ ನಮಗೆ ಇದಕ್ಕೆ ರಿಸೀವೇಬಲ್ಗೆ ಯಾವುದು ಇಂಡೆಕ್ಸ್, ಪೇಯಬಲ್ಗೆ ಯಾವುದು ಇಂಡೆಕ್ಸ್ ಅಂತ ಗೊತ್ತಾಗಬೇಕು. ಈಗ ಇಂಡೆಕ್ಸ್ ಫಾರ್ ಮೆಟೀರಿಯಲ್ಸ್ ಅಂತ ಕೊಟ್ಟಿದ್ದಾರೆ. ಈಗ ಮೆಟೀರಿಯಲ್ಸ್ ಯಾವುದಕ್ಕೆ ಸಂಬಂಧಪಟ್ಟದ್ದು, ಪರ್ಚೇಸಿಗ ಸೇಲಿಗ ಅಂತ ಇಲ್ಲಿ ನಮ್ಮ ನೋಡಿದರೆ ಅಮೌಂಟ್ ರಿಸೀವೇಬಲ್ ಆಗುವಂಥದ್ದು ನಾರ್ಮಲಿ ನೀವು ಸೇಲ್ ಮಾಡಿದಾಗ, ಏನಾದರೂ ಅಮೌಂಟ್ ಪೇಯಬಲ್ ಆಗ್ಬೋದು ನಾರ್ಮಲಿ ನೀವು ಏನಾದರೂ ಪರ್ಚೇಸ್ ಮಾಡಿದಾಗ. ಹಾಗಾಗಿ ಇಂಡೆಕ್ಸ್ ಫಾರ್ ಮೆಟೀರಿಯಲ್ಸ್, ನೀವು ಮೆಟೀರಿಯಲ್ಸನ್ನು ಏನು ಮಾಡ್ತೀರಿ, ಪರ್ಚೇಸ್ ಮಾಡ್ತೀರಿ ಅಲ್ವಾ. ಸೊ ಪರ್ಚೇಸ್ಗೆ ಸಂಬಂಧಪಟ್ಟ ಇಲ್ಲಿ ಎಲಿಮೆಂಟ್ ಯಾವುದು, ಅಕೌಂಟ್ ಪೇಯಬಲ್. ಸೊ ಅಕೌಂಟ್ ಪೇಯಬಲ್ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂದರೆ ವೆನ್ ಯು ಪರ್ಚೇಸ್ ದ ಮೆಟೀರಿಯಲ್ಸ್, then account payable get created, because when you purchase the material for credit, what happens is there will be either creation of creditor or bills payable. ಸೊ ಅದು ಎರಡನ್ನೂ ಕೂಡ ಇನ್ಕ್ಲೂಡ್ ಆಗಿರುವಂಥದ್ದು ಅಕೌಂಟ್ ಪೇಯಬಲ್. ಆದ ಕಾರಣ ಇಂಡೆಕ್ಸ್ ಫಾರ್ ಮೆಟೀರಿಯಲ್ ಇದೆ ಅಲ್ಲ, ಅದು ಅಕೌಂಟ್ ಪೇಯಬಲ್ಗೆ ಸಂಬಂಧಪಟ್ಟಿದೆ. ಸೊ ದ್ಯಾಟ್ ಅದಕ್ಕೆ ಸಂಬಂಧಪಟ್ಟ ಇಂಡೆಕ್ಸ್ ಯಾವುದು 200 ಮತ್ತು 230. ಅದೇ ಅಕೌಂಟ್ ರಿಸೀವೇಬಲ್ ನೋಡಿ, ರಿಸೀವೇಬಲ್ ಆಗುವಂಥದ್ದು ನಾರ್ಮಲಿ ನೀವೇನಾದರೂ ನಿಮಗೆ ರಿಸೀವೇಬಿಲಿಟಿ ಸಿಗುವಂಥದ್ದು ಅಥವಾ ಕ್ಲೈಮ್ ಸಿಗುವಂಥದ್ದು ವೆನ್ ಯು ಸೆಲ್ ಸಮಥಿಂಗ್.
ಸೊ ಇಲ್ಲಿ ಸೇಲ್ಸ್ಗೆ ಸಂಬಂಧಪಟ್ಟಾಗಿರುವಂಥದ್ದು ಯಾವುದನ್ನು ಸೇಲ್ ಮಾಡ್ತೇವೆ ನಾವು? ಫಿನಿಶ್ ಗೂಡ್ಸ್. ಹೇಗೆ ಮೆಟೀರಿಯಲನ್ನು ಪರ್ಚೇಸ್ ಮಾಡ್ತೇವೋ ಆವಾಗ ಅಕೌಂಟ್ ಪೇಯಬಲ್ ಆಗುತ್ತೋ, ಕ್ರೆಡಿಟರ್ ಅಥವಾ ಬಿಲ್ಸ್ ಪೇಯಬಲ್, ಅದೇ ರೀತಿ ಫಿನಿಶ್ ಗೂಡ್ಸನ್ನು ಸೇಲ್ ಮಾಡ್ತೇವೆ ಆವಾಗ ಅಕೌಂಟ್ ರಿಸೀವೇಬಲ್ ಆಗುತ್ತೆ. ಏನಂದರೆ ನಿಮ್ಗೊಂದು ಡೆಟಾರ್ ಕ್ರಿಯೇಟ್ ಆಗ್ತಾರೆ ನಿಮ್ಮ ಬುಕ್ಸ್ ಆಫ್ ಅಕೌಂಟಲ್ಲಿ, ಅಥವಾ ನೀವು ಬಿಲ್ಸ್ ರಿಸೀವೇಬಲ್ ಅಂತ ಮಾಡ್ತೀರಿ, ರೈಟ್. ಹಾಗಾಗಿ ಇಲ್ಲಿ ಸ್ವಲ್ಪ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಫಿನಿಶ್ ಗೂಡ್ಸ್ಗೆ ಸಂಬಂಧಪಟ್ಟ ಇಂಡೆಕ್ಸ್ ಏನಿದೆ ಅದು ಅಕೌಂಟ್ ರಿಸೀವೇಬಲ್ಗೆ ರಿಲೇಟೆಡ್ ಆದಂಥ ಇಂಡೆಕ್ಸ್ ಆಗುತ್ತೆ. ಸೊ ಇಲ್ಲಿ ಅಕೌಂಟ್ ರಿಸೀವೇಬಲ್ನ ಕನ್ವರ್ಷನ್ ಮಾಡೋದಾದರೆ ಅಥವಾ ಸಿ ಸಿ ವ್ಯಾಲ್ಯೂವನ್ನು ಡಿಪಿಕ್ಟ್ ಮಾಡೋದಾದರೆ ಬಿಗಿನಿಂಗಲ್ಲಿ 7,000 ಇತ್ತು. ಈಗ ಇಂಡೆಕ್ಸ್ ಇಲ್ಲಿ ಅವರೇಜ್ ಇಂಡೆಕ್ಸನ್ನು ನಾವು ತಗೊಳ್ತೇವೆ ಕನ್ವರ್ಷನ್ ಮಾಡುವಾಗ. ಇಲ್ಲಿ ಓಪನಿಂಗ್ ಇಂಡೆಕ್ಸ್ ಎಷ್ಟು ಇದೆ ಅಂತ ಹೇಳಿದರೆ, ಪ್ರೈಸ್ ಇಂಡೆಕ್ಸ್ ಅಪ್ಲಿಕೇಬಲ್ ಫಾರ್ ಅಕೌಂಟ್ ರಿಸೀವೇಬಲ್ ಇಸ್ ಫಿನಿಶ್ ಗೂಡ್ಸ್, ಅದು ಕ್ಲಾರಿಟಿ ಸಿಕ್ತು ನಮಗೆ. ಓಪನಿಂಗ್ 150 ಇದೆ, ಕ್ಲೋಸಿಂಗ್ 180 ಇದೆ. ಈಗ ಕನ್ವರ್ಷನ್ ಮಾಡಬೇಕಂತ ಹೇಳಿದ್ರೆ ಅಲ್ಲಿ ಯಾಕೆ ಅವರೇಜ್ ತಗೋಬೇಕು, ವೈ ವಿ ಹ್ಯಾವ್ ಟು ಟೇಕ್ ದ ಅವರೇಜ್ ಅಂತ ಹೇಳಿದರೆ, ಅಕೌಂಟ್ ರಿಸೀವೇಬಲ್ ಈಸ್ ರಿಲೇಟೆಡ್ ಟು ಸೇಲ್ಸ್. ಓಕೆ, ಸೇಲ್ಸ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಐದರ್ ಇನ್ ದ ಬಿಗಿನಿಂಗ್ ಆರ್ ಎಟ್ ದ ಎಂಡ್. ಆ ರೀತಿ ಆಗೋದಲ್ಲ, ಇಟ್ ಹ್ಯಾಪನ್ಸ್ ಥ್ರೂ ಔಟ್ ದ ಪೀರಿಯಡ್. ಅದನ್ನು ನಾವು ಈವನ್ಲಿ ಇನ್ ದ ಇಯರ್ ಅಂತ ಕರಿತೇವೆ. ಅಂದರೆ ಸೇಲ್ ಅನ್ನುವಂಥದ್ದು ವರ್ಷ ಪೂರ್ತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಗ್ತಾ ಇರುತ್ತೆ. ಹಾಗಾಗಿ ನಿಮಗೆ ಒಂದು ಬಿಗಿನಿಂಗ್ ಇಂಡೆಕ್ಸ್ ಮತ್ತು ಎಂಡ್ ಇಂಡೆಕ್ಸನ್ನು ಕನ್ವರ್ಷನ್ ಫ್ಯಾಕ್ಟರ್ ಆಗಿ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕನ್ವರ್ಷನ್, ರೈಟ್, ಪ್ರೈಸ್ ಇಂಡೆಕ್ಸ್ ಅಟ್ ದ ಡೇಟ್ ಆಫ್ ಕನ್ವರ್ಷನ್ ಅಂತ ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮಗೆ ಆ ಬೇಸಿಕ್ CPP ಮೆಥಡಲ್ಲಿ ಒಂದಷ್ಟು ಐಡಿಯಾ ಇದೆ. ಹಾಗಾಗಿ ಇಲ್ಲಿ ನೀವು 180 ಹಾಕ್ಲಿಕ್ಕೆ ಆಗೋದಿಲ್ಲ ಕನ್ವರ್ಟ್ ಮಾಡುವಾಗ. ಏನು ಮಾಡಬೇಕು, ಆ್ಯಸ್ ಇಟ್ ಹ್ಯಾಪನ್ಸ್ ಓವರ್ ದ ಪೀರಿಯಡ್, ಥ್ರೂ ಔಟ್ ದ ಪೀರಿಯಡ್ ಆದ ಕಾರಣ ಯು ಹ್ಯಾವ್ ಟು ದ ನ್ಯೂಮರೇಟರ್ ಶುಡ್ ಬಿ ಅವರೇಜ್ ಇಂಡೆಕ್ಸ್. ಆದ ಕಾರಣ 7,000 ಇಂಟು 165 ಡಿವೈಡೆಡ್ ಬೈ 150 ಅದು 7,700 ಆಯಿತು. ಅದೇ ನೀವು ಕ್ಲೋಸಿಂಗ್ ಇಂಡೆಕ್ಸ್ ಹಾಕುವಾಗಲೂ ಅಷ್ಟೇ, 12,600 ಇಂಟು ಅವರೇಜ್ ಇಂಡೆಕ್ಸ್ ಡಿವೈಡೆಡ್ ಬೈ 180. ಯಾಕೆ ಅವರೇಜ್ ಅದು 165? ಒಂದು ವೇಳೆ ಇದು ಅಬ್ಸಲ್ಯೂಟ್ ಆಗಿ ನಿಮ್ಗೆ ಗೊತ್ತಿದ್ರೆ, ಈಗ ಅಸೆಟ್ ಯಾವುದು ಬಿಗಿನಿಂಗ್ ಕ್ಲೋಸಿಂಗ್ ಆ ರೀತಿ ಕನ್ವರ್ಟ್ ಮಾಡುವಾಗ ನೀವು ಇಲ್ಲಿ ಕ್ಲೋಸಿಂಗ್ ಅನ್ನು ಹಾಕ್ತೀರಿ, 180 ಡಿವೈಡ್ ಬೈ 150 ಮಾಡ್ತೀರಿ. ಇಲ್ಲಿ ಕ್ಲೋಸಿಂಗ್ ಇನ್ವೆಂಟ್ರಿ 180 ಡಿವೈಡ್ ಬೈ 180 ಆ ರೀತಿ ಆಗುತ್ತೆ. ಬಟ್ ವೆನ್ ಎವರ್ ಇಟ್ ಈಸ್ an event which happens throughout the period ಅಂತ ಆದಾಗ, ದೆನ್ ಕನ್ವರ್ಷನ್ ಹಾಕುವಾಗ ಯು ಶುಡ್ ನೋಟ್ ದಟ್ ಅವರೇಜ್ ಇಂಡೆಕ್ಸ್ ಶುಡ್ ಬಿ ಯೂಸ್ಡ್ ಫಾರ್ ದಿ ಕನ್ವರ್ಷನ್. ಸೊ ಇಲ್ಲಿ ಅಕೌಂಟ್ ರಿಸೀವೇಬಲ್ ಇಸ್ ರಿಲೇಟೆಡ್ ಟು ಸೇಲ್ಸ್. ಸೇಲ್ಸ್ ಅನ್ನುವಂಥದ್ದು ವರ್ಷ ಪೂರ್ತಿ ಬೇರೆ ಬೇರೆ ಸಂದರ್ಭದಲ್ಲಿ ಆಗುತ್ತೆ. ಅದು ಒಂದು ಯಾವುದೋ ಪಾಯಿಂಟ್ ಆಫ್ ಟೈಮಲ್ಲಿ ಬಿಗಿನಿಂಗಲ್ಲೋ ಎಂಡಲ್ಲೋ ಆಗೋದಿಲ್ಲ. ಆದ ಕಾರಣ ಅವರೇಜ್ ಇಂಡೆಕ್ಸನ್ನು ಯೂಸ್ ಮಾಡಿದ್ದೇವೆ. ಸೊ ಈಗ ಕನ್ವರ್ಷನ್ ಆಗಿ ಅದರ CCA ವ್ಯಾಲ್ಯೂಸ್ ಎಷ್ಟು ಅಂತ ಗೊತ್ತಾಯಿತು. ನಂತರ ಅಕೌಂಟ್ ಪೇಯಬಲ್ಗೆ ಸೇಮ್. ಇಲ್ಲಿ ಅಕೌಂಟ್ ಪೇಯಬಲ್ಗೆ ಸಂಬಂಧಪಟ್ಟಾಗೆ ನಮ್ಮ ಹತ್ರ ಇರುವಂಥ ಈಕ್ವೇಷನ್ ಇಂಡೆಕ್ಸ್ ಯಾವುದು ಅಂತ ಹೇಳಿದರೆ ಅದು ಮೆಟೀರಿಯಲ್ಗೆ. ಐ ಎಕ್ಸ್ಪ್ಲೇನ್ ಯು ವೈ ಮೆಟೀರಿಯಲ್ ಈಸ್ ಯೂಸ್ಡ್ ಆಸ್ ಪೇಯಬಲ್ಗೆ ಇಂಡೆಕ್ಸ್ ಅಂತ ಹೇಳಿದರೆ, ಮೆಟೀರಿಯಲ್ಸ್ ರಿಲೇಟೆಡ್ ಟು ಪರ್ಚೇಸ್ ಮಾಡಿದಾಗಲೇ ಅಕೌಂಟ್ ಪೇಯಬಲ್ ಆಗುತ್ತೆ. ಇದರ ಕ್ರೆಡಿಟರ್ ಅಥವಾ ಬಿಲ್ಸ್ ಪೇಯಬಲ್ ಕ್ರಿಯೇಟ್ ಆಗ್ತಾರೆ. ವೆನ್ ಎವರ್ ಇಟ್ ಈಸ್ ಕ್ರೆಡಿಟ್ ಪರ್ಚೇಸ್ ಮಾಡಿದಾಗ, ಕ್ಯಾಶ್ ಪರ್ಚೇಸ್ ಮಾಡಿದಾಗ ಆ ಪ್ರಶ್ನೆ ಬರೋದಿಲ್ಲ, ರೈಟ್. ಸೊ ಇಲ್ಲಿ ಕೂಡ 200 ಮತ್ತು 230 ಇದೆ. ಬಟ್ ನಾವು ಇಲ್ಲಿ ಮೆಟೀರಿಯಲ್ಸ್ ಪರ್ಚೇಸಸ್ ಅನ್ನುವಂಥದ್ದು ಏನಿದೆ ಅದು ಥ್ರೂ ಔಟ್ ದ ಪೀರಿಯಡ್ ಆಗುತ್ತೆ. ಬಿಗಿನಿಂಗಲ್ಲಿ ನೀವು ಎಂಡಲ್ಲಿ ಮಾಡುವಂಥದ್ದಲ್ಲ. ಆಸ್ ಆ್ಯಂಡ್ ವೆನ್ ಇಟ್ ಈಸ್ ರಿಕ್ವೈರ್ಡ್, ಆಸ್ ಆ್ಯಂಡ್ ವೆನ್ ಮೆಟೀರಿಯಲ್ಸ್ ಆರ್ ರಿಕ್ವೈರ್ಡ್, ದ ಕನ್ಸರ್ನ್ ಗೋಯಿಂಗ್ ಟು ಆರ್ ಕಂಪನಿ is going to purchase a material. So it is an event or action which took place over, throughout the period ಆದ ಕಾರಣ ಅಲ್ಲಿ ಕೂಡ ಅವರೇಜ್ ಇಂಡೆಕ್ಸನ್ನು ನಾವು ಕನ್ವರ್ಷನ್ ಫ್ಯಾಕ್ಟರ್ಗೆ ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಯು ಕ್ಯಾನ್ ಆಬ್ಸರ್ವ್ 3,850 ಬಿಗಿನಿಂಗಲ್ಲಿ ಅಕೌಂಟ್ ಪೇಯಬಲ್ ಇದೆ. ಅವರೇಜ್ ಇಂಡೆಕ್ಸನ್ನು ಯೂಸ್ ಮಾಡಿದ್ದಾರೆ. 250 ಹೇಗೆ ಬಂತು? 200 ಪ್ಲಸ್ 230 ಡಿವೈಡ್ ಬೈ 2 ಮಾಡಿದಾಗ. ಇಲ್ಲಿ ಕ್ಲೋಸಿಂಗಲ್ಲಿ ಕೂಡ ಅಷ್ಟೇ ಅವರೇಜ್ ಇಂಡೆಕ್ಸನ್ನು ಯೂಸ್ ಮಾಡಿದ್ದಾರೆ. 6,440 ಇಂಟು 250 ಡಿವೈಡ್ 230. ಸೊ ಈ ರೀತಿ CCA ವ್ಯಾಲ್ಯೂಸ್ ಕ್ಲಿಯರ್ ಆಗುತ್ತೆ, ಕ್ಯಾಲ್ಕುಲೇಟ್ ಆಗುತ್ತೆ. ಬಿಗಿನಿಂಗಲ್ಲಿ ಎಷ್ಟು 7,700 ಮತ್ತು 4,139 ಅಕೌಂಟ್ ರಿಸೀವಬಲ್ ಮತ್ತು ಅಕೌಂಟ್ ಪೇಯಬಲ್. ಅದನ್ನೇ ನೀವು ಅದರ ಡಿಫರೆನ್ಸ್ ನೋಡಿದರೆ ಅದೇನಾಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್, ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. 3,561 ಇದೆ, ಇಲ್ಲಿ 5,530 ಆಗುತ್ತೆ. ಸೊ ಇಲ್ಲಿ ನೋಡಿ, ಓವರ್ ದ ಪೀರಿಯಡ್ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್ ಓವರ್ ದ ಪೀರಿಯಡ್ ಅಂದರೆ ಬಿಗಿನಿಂಗ್ ಮತ್ತು ಎಂಡಿಗೆ ಕಂಪೇರ್ ಮಾಡಿದಾಗ, ದಿಸ್ ಇಸ್ ದ ಬಿಗಿನಿಂಗ್, ದಿಸ್ ದ ಎಂಡ್. 3,561 ಇದ್ದಂಥ ವರ್ಕಿಂಗ್ ಕ್ಯಾಪಿಟಲ್ 5,530 ಆಯಿತು. ಓಕೆ, ಅದು ಇನ್ಕ್ರಿಮೆಂಟ್ ಎಷ್ಟಾಗಿದೆ? ದ ಇನ್ಕ್ರೀಸ್ ಇನ್ ದ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್ ಆನ್ ಅಕೌಂಟ್ ಆಫ್ ಇನ್ಕ್ರೀಸ್ ಇನ್ ವಾಲ್ಯೂಮ್ ಆಫ್ ಬಿಸ್ನೆಸ್ ಈಸ್ 1,969. ಈ ಡಿಫರೆನ್ಸ್ 5,530 ಮತ್ತು 3,561. ಅದರ ಅರ್ಥ ಆಸ್ ಪರ್ CCA ವರ್ಕಿಂಗ್ ಕ್ಯಾಪಿಟಲಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಫ್ರಮ್ ದಿ ಬಿಗಿನಿಂಗ್ ಟು ದ ಎಂಡ್ ಅಂತ ಹೇಳಿದರೆ 1,969 ಅಷ್ಟು, ₹1,969. ಆದರೆ ನೀವು ಇಲ್ಲಿ ಏನು ಹೇಳ್ತಾ ಇದೆ, HCA ಹಿಸ್ಟಾರಿಕಲ್ ಕಾಸ್ಟ್ ಅಕೌಂಟಿಂಗ್ ಮೆಥಡ್ನ ಇನ್ಫಾರ್ಮೇಷನ್ ಏನು ಹೇಳ್ತಾ ಇದೆ ಅಂದರೆ, ವರ್ಕಿಂಗ್ ಕ್ಯಾಪಿಟಲ್ 3,150 ಇತ್ತು ಬಿಗಿನಿಂಗಲ್ಲಿ, ಅದು 6,130 ಆಯಿತು. ಅಂದರೆ ಎಷ್ಟು ಜಾಸ್ತಿ ಆದಾಗೆ ಇಲ್ಲಿ ಹೇಳಿದ್ದಾರೆ. ಹವೆವರ್ ದ ಆಕ್ಚುಯಲ್ ಇನ್ಕ್ರೀಸ್
in monetary working capital as shown by historical cost accounting comes to 3010. ಇಷ್ಟು ಎಚ್ ಸಿ ಎ ಹೇಳ್ತಾ ಇದೆ 3010 ರುಪೀಸ್ ಅಷ್ಟು ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಆಗಿದೆ. ಬಟ್ ಸಿ ಸಿ ಹೇಳ್ತಾ ಇದೆ ಇಲ್ಲ ಪ್ರೈಸ್ ಇಂಪ್ಯಾಕ್ಟ್ ಆಗಿದೆ, ಇನ್ಫ್ಲೇಷನ್ ಇದೆ. ಅಲ್ಲಿ ಇನ್ಫ್ಲೇಷನ್ ಅನ್ನು ಅಡ್ಜಸ್ಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ಆ್ಯಕ್ಚುಲಿ ಆಗಿರುವಂಥದ್ದು ಇನ್ ರಿಯಲ್ ವರ್ತಲ್ಲಿ 1969. ಓಕೆ, ಸೊ ಇದರ ಅರ್ಥ ಏನು, ಇದರ ಹೌ ವಿ ಕ್ಯಾನ್ ಡ್ರಾ ದ ಇನ್ಫರೆನ್ಸ್ ಫ್ರಮ್ ದಿಸ್ ಅಂತ ನೋಡೋದಾದರೆ, HCA without by ignoring the price changes impact, it says that worth of working capital increased over the period is 3010, but here it says that no, actually the real worth of that 3010 is not 3010, it is 1969. ಸೊ ಅಲ್ಲಿ ಏನಾಯಿತು, ನಾನು ಆಗಲೇ ಹೇಳಿದಾಗೆ ನಾಮಿನಲ್ ಆಗಿ 3010 ಇದೆ, ಬಟ್ ಆ್ಯಕ್ಚುಲಿ ಅದರ ವರ್ತ್ ಇರೋದು 1069. ಸೊ ದೆರ್ ಇಸ್ ಎ ಡಿಫಿಷಿಯನ್ಸಿ ಆಫ್ ವ್ಯಾಲ್ಯೂ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಆದ ಕಾರಣ ಏನಾಗಿತ್ತು, ಅಷ್ಟು ವರ್ಕಿಂಗ್ ಕ್ಯಾಪಿಟಲಲ್ಲಿ ಡಿಫಿಷಿಯನ್ಸಿ ಇದೆ, ಅಂದರೆ ಅದರ ರಿಯಲ್ ವರ್ತ್ ಕಡಿಮೆ ಇದೆ. ಹಾಗಾದರೆ ಅದನ್ನು ಹೇಗೆ ಮಾಡಬೇಕು, ಆ್ಯಕ್ಚುಲಿ ಅಷ್ಟು ಜಾಸ್ತಿ ಬೇಕು ವರ್ಕಿಂಗ್ ಕ್ಯಾಪಿಟಲ್. ದ ಎಕ್ಸೆಸ್ ಆಫ್ 1041 ರೆಪ್ರೆಸೆಂಟ್ಸ್, ಅದು 1041 ಹೇಗೆ ಬಂತು ಅಂದರೆ 3010 ಅಂತ ನಾವೇನು ಇದೆ ಅಂತ ಅಂದ್ಕೊಂಡಿದ್ದೇವೆ ಆಸ್ ಪರ್ HCA ವ್ಯಾಲ್ಯೂ, ಬಟ್ ಅದರ ರಿಯಲ್ ವ್ಯಾಲ್ಯೂ 1069. ಅದನ್ನು 1069 ಲೆಸ್ ಮಾಡಿದರೆ ಅದೆಷ್ಟಾಗುತ್ತೆ, 1041. 3010 ಮೈನಸ್ 1969. ಸೊ ದ್ಯಾಟ್ ಅದು ಏನನ್ನ 1041, ಈ ಡಿಫರೆನ್ಸ್ ಬಿಟ್ವೀನ್ 3010 ಮತ್ತು 1969 ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದರೆ, ಎಕ್ಸೆಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಇನ್ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್. ಅಂದರೆ ಅಷ್ಟು ಎಕ್ಸ್ಟ್ರಾ ಬೇಕು ಬಿಕಾಸ್ ಆಫ್ ದಿ ಚೇಂಜಸ್ ಇನ್ ಪ್ರೈಸ್ ಆರ್ ಬಿಕಾಸ್ ಆಫ್ ದಿ ಇನ್ಫ್ಲೇಷನ್. ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಷ್ಟು ಜಾಸ್ತಿ ಆಗಿದೆ. ನಾನು ಆಗಲೇ ಹೇಳಿದೆ, ಪಾಕೆಟ್ ಮನಿ ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ. ಪ್ರೈಸ್ ಓವರ್ ದ ಪೀರಿಯಡ್ ಜಾಸ್ತಿ ಆದ ಕಾರಣ ಪಾಕೆಟ್ ಮನಿಯಲ್ಲಿ ಕೂಡ ಜಾಸ್ತಿ ಬೇಕಾಯಿತು. ಅದೇ ರೀತಿಯಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಪ್ರೈಸ್ ಇನ್ಫ್ಲೇಷನ್ ಜಾಸ್ತಿ ಆದ ಕಾರಣ ವರ್ಕಿಂಗ್ ಕ್ಯಾಪಿಟಲ್ ಮತ್ತು 1041 ಅಷ್ಟು ಜಾಸ್ತಿ ಬೇಕಾಗುತ್ತೆ ಬಿಸ್ನೆಸ್ಗೆ. ಅಥವಾ ಅದನ್ನು ಶಾರ್ಟೇಜ್ ಅಂತಲೂ ಕರೀಬೋದು ಅಥವಾ ಎಕ್ಸೆಸ್ ರಿಕ್ವೈರ್ಡ್ ಅಂತಲೂ ಕರೀಬೋದು. ದಿಸ್ ಈಸ್ ವಾಟ್ ದ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್. ಬಟ್ ಇಲ್ಲಿ ಯು ಶುಡ್ ಬಿ ವೆರಿ ಕೇರ್ಫುಲ್. ಇಲ್ಲಿ ನೀವು ನೇರವಾಗಿ ಆ ಇಕ್ವೇಷನ್ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಇಲ್ಲಿ 2 ಪ್ರೈಸ್ ಇಂಡೆಕ್ಸನ್ನು ಕೊಟ್ಟಿದ್ದಾರೆ, ಮೆಟೀರಿಯಲ್ಗೆ ಮತ್ತು ಫಿನಿಶಿಂಗ್ ಗೂಡ್ಸ್ಗೆ. ಆವಾಗ ನಾವು ಇಂಡಿವಿಜುವಲ್ ಆಗಿ ಮಾಡಬೇಕು. ಬಟ್ ಈ ಪ್ರಿವಿಯಸ್ ಪ್ರಾಬ್ಲಮ್ ಡೈರೆಕ್ಟಾಗಿ ಒಂದೇ ಕೊಟ್ಟಿದ್ರೆ ಈಸಿಯಾಗಿ ನಾವು ಇಕ್ವೇಷನ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ವರ್ಕ್ಔಟ್. ಅದೇ ರೀತಿಯಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ ರಿಲೇಟೆಡ್ ಟು ದ ಅವರೇಜ್ ಆಫ್ ಪೀರಿಯಡ್ಸ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಲೈಕ್ ಮಂತ್ ಬಿಗಿನಿಂಗ್, ಮಿಡ್ ಮಂತ್ ಆಫ್ 2008, ನವಂಬರ್ ಡಿಸೆಂಬರ್ ಈ ರೀತಿ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟಾಗ ಹೇಗೆ ಅನ್ನೋದನ್ನು ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.